ಅಮ್ಮ ನಮ್ಮೆಲ್ಲರಿಗೂ ಸ್ಪೆಷಲ್ ಆಗಿರುವಂಥ ಒಂದು ಅಡುಗೆ ಹೇಳ್ಕೊಡಕ್ಕೆ ಬರ್ತಾ ಇದ್ದಾರೆ. ಯಾವ್ದು ಗೊತ್ತಾ? ಅದೇ ಸಾಂಬಾರ್ ಈರುಳ್ಳಿ ಗ್ರೇವಿ. ಈರುಳ್ಳಿ ಹೆಚ್ಚೋದ್ರಿಂದ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ಈರುಳ್ಳಿನ ಉಪಯೋಗಿಸೋದ್ರಿಂದ ನಮ್ಮ ಮನಸ್ಸಿಗೆ ಸಂತೋಷ ಕೂಡ ಆಗುತ್ತೆ ಅಂತ ಹೊಸ ವೈಜ್ಞಾನಿಕ ಸಂಶೋಧನೆ ಹೇಳಿದೆ. ಇನ್ನು ಈಜಿಪ್ಟ್ನಲ್ಲಿ ಮಮ್ಮಿ ಅಂತ ಏನು ಕರಿತಾ ಇದ್ರು, ಅದನ್ನ ಪ್ರಿಸರ್ವ್ ಮಾಡೋ ಟೈಮ್ನಲ್ಲಿ ಈರುಳ್ಳಿ ಕೂಡ ಜೊತೆಗಿಡ್ತಾ ಇದ್ರು. ಏನಕ್ಕಂದ್ರೆ ಮುಂದೆ ಅವ್ರಿಗೆ ಯೂಸ್ ಆಗತ್ತೆ ಅಂತ, ಹಾಗೆ ಶುಭದ ಸಂಕೇತ ಅಂತ ಕೂಡ ಹೇಳ್ತಾ ಇದ್ರು. ಇಲ್ಲ ನೋಡಿರ್ಬೋದು ಅನ್ಸುತ್ತೆ, ಈ ಪಿರಾಮಿಡ್ ಒಳಗಡೆ ಈರುಳ್ಳಿ ಚಿತ್ರಣ ಕೂಡ ಇರುತ್ತೆ, ಇವತ್ತಿಗೂ ಕೂಡ ಇರುತ್ತೆ. ನೋಡಿದ್ರಾ ಈರುಳ್ಳಿ ಹಿಂದೆ ಎಷ್ಟೆಲ್ಲ ವಿಷಯಗಳಿದೆ ಅಂತ. ಇಂಥ ಈರುಳ್ಳಿನ ನಾವು ಹೆಚ್ಚಬೇಕಾದ್ರೆ ಅಯ್ಯೋ ಕಣ್ಣಲ್ಲಿ ನೀರು ಬರುತ್ತೆ, ಇದನ್ನ ಯಾಕಾದ್ರೂ ಹೆಚ್ಚಬೇಕೋ, ಇದನ್ನ ಯಾಕಾದ್ರೂ ಒಗ್ಗರಣೆಗೆ ಬಳಸಬೇಕೋ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಒಂದು ಸಾರಿ ಈರುಳ್ಳಿ ಬಗ್ಗೆ ನಾವು ತಿಳ್ಕೊಂಡ್ರೆ ಈರುಳ್ಳಿ ಅಡುಗೆನೆ ಮಾಡಬೇಕು ಅಂತ ಅನ್ಸುತ್ತೆ. ಹಾಗಾದ್ರೆ ಅಮ್ಮನ ಕೈ ರುಚಿಯಲ್ಲಿ ಇವತ್ತು ನಾವು ಸಾಂಬಾರ್ ಈರುಳ್ಳಿ ಗ್ರೇವಿ ಮಾಡೋದನ್ನ ನೋಡೋಣ. ಇದಕ್ಕೆ ಬೇಕಾಗುವಂತ ಪದಾರ್ಥಗಳು: ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ, ಕೊತ್ತಂಬರಿ, ಎಣ್ಣೆ, ಕಡಲೆಬೇಳೆ, ಈರುಳ್ಳಿ, ಮೆಣಸಿನಕಾಯಿ, ಮೆಂತ್ಯ ಸೊಪ್ಪು, ಉಪ್ಪು. ಇವತ್ತು ನಾನು ನಿಮಗೆ ಸಾಂಬಾರ್ ಈರುಳ್ಳಿ ಗ್ರೇವಿನ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ. ಸಾಂಬಾರ್ ಈರುಳ್ಳಿ ಎಲ್ರಿಗೂ ಗೊತ್ತು ತಾನೆ, ಇದು ಚಿಕ್ಕದಾಗಿರುತ್ತಲ್ಲ, ಇದರಿಂದ ಗ್ರೇವಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ಗ್ಯಾಸ್ ಆನ್ ಮಾಡೋಣ. ಈ ಚಿಕ್ಕ ಈರುಳ್ಳಿ ಇದೆಯಲ್ಲ, ಸಾಂಬಾರ್ ಈರುಳ್ಳಿ, ಅದನ್ನ ಹುರಿದು ತೆಗೆದುಬಿಡೋಣ. ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಹಾಕ್ತೀನಿ. ಇದಕ್ಕೆ ಈರುಳ್ಳಿ ಹಾಕ್ಬಿಡೋಣ. ಇದನ್ನ ಹುರಿದಿದ್ದೀನಿ, ತೆಕ್ಕೊಂಡ್ಬಿಡೋಣ. ನೋಡಿ ಇದನ್ನ ಹುರಿತಿದ್ದಂಗೆ ಹೇಗೆ ಗಮ್ಮಂದೆ. ಇದರಲ್ಲಿ ಸ್ವಲ್ಪ ಎಣ್ಣೆ ಇದೆ, ಇನ್ನೊಂದು ಸ್ವಲ್ಪ ಹಾಕಿ. ಸಾಸಿವೆ ಹಾಕ್ತಿದ್ದೀನಿ. ಈರುಳ್ಳಿನ ಕಟ್ ಮಾಡಿ ಸ್ವಲ್ಪ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ, ಇದನ್ನ ಹಾಕ್ತಾ ಇದ್ದೀನಿ. ಈಗ ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಇದ್ರ ಜೊತೆಗೆ ಟೊಮೆಟೊನೂ ಹಾಕ್ಬಿಡೋಣ. ಹಾಗೇನೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪನ್ನು ಹಾಕ್ಬಿಡೋಣ. ಚೆನ್ನಾಗಿ ಬೇಯುತ್ತೆ. ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಜಾಸ್ತಿ ಏನು ಬೇಡ, ಯಾಕೆಂದರೆ ಖಾರದ ಪುಡಿ, ಸಾಂಬಾರ್ ಪುಡಿ, ಗರಂ ಮಸಾಲ ಎಲ್ಲ ಇರುತ್ತಲ್ವ. ಜೊತೆಗೆ ಖಾರದ ಪುಡಿ ಹಾಕೋಣ. ಗರಂ ಮಸಾಲ ಸ್ವಲ್ಪ ಹಾಕ್ತೀನಿ. ಜೊತೆಗೆ ಧನಿಯಾ ಪುಡಿ ಸ್ವಲ್ಪ, ಮೆಂತ್ಯದ ಸೊಪ್ಪು ಬಿಡಿಸಿಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ನೋಡಿ ಇದು ಇವಾಗ ಬೆಂದಿದೆ. ಸ್ವಲ್ಪ ನೀರು ಹಾಕೋಣ ಇದಕ್ಕೆ. ಈಗ ಚಪಾತಿ, ರೋಟಿ, ನಾನ್ ಈ ಥರ ಏನಾದರೂ ಮಾಡ್ತಾ ಇರ್ತೀವಲ್ವ, ನಾರ್ತ್ ಇಂಡಿಯನ್ ಟೀಗಳು ಅಂತೀವಲ್ಲ, ಆ ಥರದ್ದೆಲ್ಲ ಈ ಥರ ನೀವು ಈ ಸಾಂಬಾರು ಈರುಳ್ಳಿಯಿಂದ ಗ್ರೇವಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾರ್ತ್ ಇಂಡಿಯನ್ ರೋಗೆ
ಸೌತ್ ಇಂಡಿಯನ್ ಸಬ್ಜಿ, ಒಳ್ಳೆ ಕಾಂಬಿನೇಷನ್. ಈಗ ಇದು ಕುದೀತಾ ಇದೆ. ಇದಕ್ಕೆ ಕಡಲೆಬೇಳೆನ ಬೇಯಿಸಿ ಇದನ್ನು ಸ್ವಲ್ಪ ಒಂಚೂರು ಮಿಕ್ಸಿಗೆ ಹಾಕಿ ಇಟ್ಟಿದ್ದೀನಿ, ಅದನ್ನ ಹಾಕ್ತೀನಿ. ಇದು ಕುದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ. ಬೇಕು ಅಂದರೆ ಇವಾಗಲೇ ಇನ್ನೊಂಚೂರು ನೀರು ಸೇರಿಸ್ಕೋಬೋದು. ಈಗ ಈಗ ಹುರಿದಿಟ್ಕೊಂಡಿರೋಂಥ ಈರುಳ್ಳಿನ ಇದಕ್ಕೆ ಹಾಕಿದ್ದೀನಿ. ಈ ಸಾಂಬಾರು ಈರುಳ್ಳಿಗಳು ಇದ್ರ ಜೊತೆಗಿರೋ ಮಸಾಲೆ, ಉಪ್ಪು, ಖಾರ ಎಲ್ಲನೂ ಹೀರ್ಕೋಬೇಕಲ್ವ, ಅಲ್ಲಿವರೆಗೂ ಕುದಿಸ್ಬೇಕು ಅಷ್ಟೇ. ನೋಡಿ, ನೋಡೋದಕ್ಕೂ ಕೂಡ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಮೆಂತ್ಯ ಸೊಪ್ಪು ಹಸಿರಾಗಿ ಹಾಗೆ ಇದೆ, ಮತ್ತು ಟೊಮೆಟೊ ಕೆಂಪಿಗೆ ಕಾಣ್ತಾ ಇದೆ, ಜೊತೆಗೆ ಆ ಗ್ರೇವಿ ಯೆಲ್ಲೋ ಕಲರ್ ಇದೆ, ಮಧ್ಯ ಮಧ್ಯ ಈರುಳ್ಳಿನೂ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಸಾಂಬಾರ್ ಈರುಳ್ಳಿ ಗ್ರೇವಿ ರೆಡಿಯಾಗಿ. ಸಾಂಬಾರ್ ಈರುಳ್ಳಿ ಗ್ರೇವಿ ಮಾಡುವ ವಿಧಾನ: ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ, ಸಾಂಬಾರ್ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ ಪೇಸ್ಟ್, ಟೊಮ್ಯಾಟೊ, ಅರಿಶಿನ, ಉಪ್ಪು, ಹಸಿಮೆಣಸಿನಕಾಯಿ, ಖಾರದ ಪುಡಿ, ಗರಂ ಮಸಾಲ, ಮೆಂತ್ಯ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಗ್ರೇವಿ ಮಾಡಿಕೊಳ್ಳಿ. ಈಗ ಬೇಯಿಸಿ ರುಬ್ಬಿಕೊಂಡ ಕಡಲೆಬೇಳೆ, ಫ್ರೈ ಮಾಡಿಕೊಂಡಿದ್ದ ಸಾಂಬಾರ್ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ. ಈಗ ಸರ್ವಿಂಗ್ ಬೌಲ್ನಲ್ಲಿ ಹಾಕಿ ಮೇಲೆ ಸ್ವಲ್ಪ ಗಾರ್ನಿಷ್ ಮಾಡಿ ರುಚಿಯಾದ ಸಾಂಬಾರ್ ಈರುಳ್ಳಿ ಗ್ರೇವಿಯನ್ನು ಸವಿಯಲು.